ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಊಹಿಸಿ, ನಾಳೆ ಬೆಳಗ್ಗೆ ಎದ್ದಾಗ ಈ ಭೂಮಿಯಲ್ಲಿರುವ ಎಲ್ಲ ಜೇನುನೊಣಗಳು ಇದ್ದಕ್ಕಿದ್ದಂತೆ ಮಾಯವಾದರೆ ಏನಾಗಬಹುದು? ಜೇನು ಸಿಗುವುದಿಲ್ಲ ಅಷ್ಟೇನಾ? ಇಲ್ಲ, ಇದರ ಪರಿಣಾಮ ಕೇವಲ ಜೇನಿನ ಮೇಲೆ ಅಲ್ಲ, ನಮ್ಮ ಆಹಾರದ ಮೇಲೂ ಕೂಡ, ಕೃಷಿಯ ಮೇಲೂ ಮತ್ತು ಪ್ರಕೃತಿಯ ಮೇಲೂ ಆಗಬಹುದು. ಆದರೆ ಒಂದು ಚಿಕ್ಕ ಜೇನುನೊಣ ಇಷ್ಟು ದೊಡ್ಡ ಕೆಲಸವನ್ನು ಹೇಗೆ ಮಾಡುತ್ತೆ? ಇಂದು ಅದನ್ನು ತಿಳಿಯೋಣ. ಮೊದಲು, ಜೇನುನೊಣಗಳು ಯಾಕೆ ಹೂವಿನ ಮೇಲೆ ಕುಳಿತುಕೊಳ್ಳುತ್ತೆ? ನಾವು ಭಾವಿಸುವಂತೆ ಅವು ಹೂವಿನ ಸೌಂದರ್ಯ ನೋಡಲು ಹೋಗುವುದಿಲ್ಲ. ಅವು ನೆಕ್ಟಾರ್ ಎಂಬ ಸಿಹಿಯಾದ ದ್ರವವನ್ನು ಕುಡಿಯಲು ಹೋಗುತ್ತವೆ. ಆ ನೆಕ್ಟಾರನ್ನು ಅವು ತಮ್ಮ ಗೂಡಿಗೆ ತೆಗೆದುಕೊಂಡು ಹೋಗಿ ನಂತರ ಜೇನು ಆಗಿ ಪರಿವರ್ತಿಸುತ್ತೆ. ಆದರೆ ಇಲ್ಲಿ ಒಂದು ರಹಸ್ಯ ಇದೆ. ಹೂವುಗಳು ಕೇವಲ ಸುಂದರವಾಗಿ ಕಾಣಲು ಅರಳುವುದಿಲ್ಲ. ಅವುಗಳ ಮುಖ್ಯ ಉದ್ದೇಶ ತಮ್ಮ ಮುಂದಿನ ತಲೆಮಾರನ್ನು ಸೃಷ್ಟಿಸುವುದು. ಅದಕ್ಕಾಗಿ ಅವುಗಳಲ್ಲಿರುವ ಪರಾಗಕಣಗಳು ಅಂದರೆ ಪೋಲನ್ ಮತ್ತೊಂದು ಹೂವಿಗೆ ತಲುಪಬೇಕು. ಆದರೆ ಹೂವುಗಳಿಗೆ ಕಾಲುಗಳಿಲ್ಲ, ರೆಕ್ಕೆಗಳಿಲ್ಲ. ಹಾಗಾದರೆ ಪರಾಗಕಣಗಳು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೇಗೆ ಹೋಗುತ್ತೆ? ಜೇನುನೊಣ ನೆಕ್ಟಾರ್ ಕುಡಿಯಲು ಹೂವಿನ ಮೇಲೆ ಕುಳಿತಾಗ ಅದರ ಮೈ ಮೇಲೆ ಸಾವಿರಾರು ಚಿಕ್ಕ ಕೂದಲುಗಳಿರುತ್ತವೆ. ಆ ಕೂದಲುಗಳಿಗೆ ಪೋಲನ್ ಅಂಟಿಕೊಳ್ಳುತ್ತದೆ. ನಂತರ ಅದು ಇನ್ನೊಂದು ಹೂವಿನ ಮೇಲೆ ಕುಳಿತಾಗ ಆ ಪರಾಗಕಣಗಳು ಅಲ್ಲಿಗೆ ಬೀಳುತ್ತವೆ. ಇದನ್ನೇ ಪಾಲಿನೇಷನ್ ಎಂದು ಕರೆಯುತ್ತಾರೆ. ಜೇನುನೊಣಕ್ಕೆ ಸಹಾಯ ಮಾಡುತ್ತಿದ್ದೇನೆ ಎನ್ನುವ ಉದ್ದೇಶವೂ ಇರುವುದಿಲ್ಲ. ಅದು ತನ್ನ ಆಹಾರ ಹುಡುಕುತ್ತದೆ, ಆದರೆ ಅದೇ ಸಮಯದಲ್ಲಿ ಹೂವಿಗೂ ಸಹಾಯವಾಗುತ್ತದೆ. ಪ್ರಕೃತಿಯ ಈ ಸಹಕಾರವೇ ಅದ್ಭುತ. ಪ್ರತಿಯೊಂದು ಹೂವಿನೊಳಗೂ 2 ಪ್ರಮುಖ ಭಾಗಗಳಿರುತ್ತವೆ. ಪುರುಷ ಭಾಗ, ಇದು ಪರಾಗಕಣಗಳನ್ನು ಪೋಲನ್ ಉತ್ಪಾದಿಸುತ್ತದೆ. ಸ್ತ್ರೀ ಭಾಗ ಪಿಸ್ಟಿಲ್, ಇಲ್ಲಿ ಮುಂದಿನ ಹಂತದ ಬೆಳವಣಿಗೆ ನಡೆಯುತ್ತದೆ. ಜೇನುನೊಣ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಪೋಲನ್ ಅನ್ನು ತಲುಪಿಸಿದಾಗ ಪ್ರಕೃತಿಯ ಅತ್ಯಂತ ಮಹತ್ವದ ಪ್ರಕ್ರಿಯೆ ಆರಂಭವಾಗುತ್ತದೆ. ಪರಾಗಕಣ ಹೂವಿನ ಸ್ತ್ರೀ ಭಾಗವನ್ನು ತಲುಪಿದ ನಂತರ ಅದು ಒಂದು ಸೂಕ್ಷ್ಮ ಕೊಳವೆಯ ಮೂಲಕ ಕೆಳಗೆ ಸಾಗುತ್ತದೆ. ಅದು ಹೂವಿನೊಳಗಿನ ಅಂಡಾಣು ಅಂದರೆ ಓವ್ಯೂಲ್ ಅನ್ನು ತಲುಪುತ್ತದೆ. ಇಲ್ಲಿ ಫರ್ಟಿಲೈಸೇಷನ್ ನಡೆಯುತ್ತದೆ. ಇದೇ ಹೊಸ ಸಸ್ಯದ ಜೀವನ ಆರಂಭವಾಗುವ ಕ್ಷಣ. ಹೂವು ಹಣ್ಣಾಗಿ ಹೇಗೆ ಬದಲಾಗುತ್ತೆ? ಫಲೀಕರಣವಾದ ನಂತರ ಹೂವಿನ ದಳಗಳು ನಿಧಾನವಾಗಿ ಒಣಗಿ ಉದುರೋಗುತ್ತೆ. ಆದರೆ ಹೂವಿನ ಕೆಳಭಾಗ ಬೆಳೆಯಲು ಆರಂಭಿಸುತ್ತದೆ. ಅದೇ ಮುಂದಿನ ಹಣ್ಣಾಗಿ ರೂಪಾಂತರವಾಗುತ್ತದೆ. ಒಳಗಿರುವ ಅಂಡಾಣುಗಳು ಬೀಜಗಳಾಗಿ ಬದಲಾಗುತ್ತವೆ. ಅಂದರೆ ಸೇಬಿನೊಳಗಿನ ಬೀಜ, ಮಾವಿನ ಗೊಟ್ಟೆ, ಕಲ್ಲಂಗಡಿ ಹಣ್ಣಿನ ಬೀಜ, ಇವೆಲ್ಲವೂ ಇದೇ ಪ್ರಕ್ರಿಯೆ ಫಲ. ಜೇನುನೊಣಗಳಿಲ್ಲದಿದ್ದರೆ ಹೂವುಗಳು ಅರಳುತ್ತವೆ. ಆದರೆ ಅನೇಕ ಸಸ್ಯಗಳಲ್ಲಿ ಪಾಲಿನೇಷನ್ ಕಡಿಮೆ ಆದರೆ ಹಣ್ಣು ಮತ್ತು ಬೀಜಗಳ ಉತ್ಪಾದನೆಯು ಕಡಿಮೆ ಆಗಬಹುದು. ಅದಕ್ಕಾಗಿಯೇ ಜೇನುನೊಣಗಳು ಕೃಷಿಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. ಒಂದು ಜೇನುನೊಣ ಒಂದೇ ದಿನದಲ್ಲಿ 100 ಹೂಗಳಿಗೆ ಭೇಟಿ ನೀಡಬಹುದು. ಒಂದು ಕಾಲೋನಿಯ ಸಾವಿರಾರು ಜೇನುಗಳು ಸೇರಿ ಲಕ್ಷಾಂತರ ಹೂಗಳ ಪಾಲಿನೇಷನ್ಗೆ ಸಹಾಯ ಮಾಡುತ್ತವೆ. ಇದಕ್ಕಾಗಿ ವಿಜ್ಞಾನಿಗಳು ಅವುಗಳನ್ನು ಪ್ರಕೃತಿಯ ಮೌನ ಕೃಷಿಕರು ಎಂದು ಕರೆಯುತ್ತಾರೆ. ಒಂದು ಜೇನುನೊಣ ದೂರದಲ್ಲಿ ಇದ್ದ ಒಂದು ಹೂವಿನ ತೋಟವನ್ನು ಕಂಡುಹಿಡಿದಿದೆ ಎಂದು ಊಹಿಸಿ. ಈಗ ಪ್ರಶ್ನೆ, ಅದು ಸಾವಿರಾರು ಜೇನುನೊಣಗಳಿಗೆ ಆ ಜಾಗವನ್ನು ಹೇಗೆ ತಿಳಿಸುತ್ತದೆ? ಅವು ನಮ್ಮ ಹಾಗೆ ಮಾತನಾಡುತ್ತವೆಯಾ? ಮೊಬೈಲ್ ಇದೆಯಾ? GPS ಇದೆಯಾ? ಇಲ್ಲ. ಆದರೆ ಅವುಗಳ ಬಳಿ ಅದಕ್ಕಿಂತಲೂ ವಿಚಿತ್ರವಾದ ಒಂದು ಭಾಷೆ ಇದೆ. ಜೇನುನೊಣಗಳು ಡ್ಯಾನ್ಸ್ ಮಾಡಿ ಮಾತನಾಡುತ್ತವೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಾ, ಡ್ಯಾನ್ಸ್. ವಿಜ್ಞಾನಿಗಳು ಇದನ್ನು ವ್ಯಾಗಲ್ ಡ್ಯಾನ್ಸ್ ಎಂದು ಕರೆಯುತ್ತಾರೆ. ಜೇನುನೊಣ ಒಂದು ಉತ್ತಮ ಹೂವಿನ ತೋಟವನ್ನು ಕಂಡುಕೊಂಡು ನಂತರ ಅದು ತನ್ನ ಗೂಡಿಗೆ ಹಿಂತಿರುಗುತ್ತದೆ. ನಂತರ ಅದು 8 ಆಕಾರದಲ್ಲಿ ಕುಣಿಯಲು ಆರಂಭಿಸುತ್ತದೆ. ಇದು ಕೇವಲ ಕುಣಿತವಲ್ಲ, ಇದರೊಳಗೆ ಒಂದು ಸಂಪೂರ್ಣ ಸಂದೇಶ ಅಡಗಿರುತ್ತದೆ. ಇದು ದಿಕ್ಕನ್ನು ಹೇಗೆ ಹೇಳುತ್ತೆ? ಜೇನುನೊಣ ಕುಣಿಯುವ ಕೋನ, ಆಂಗಲ್, ಸೂರ್ಯನ ಆಧಾರವಾಗಿಟ್ಟುಕೊಂಡು ಹೂವು ಯಾವ ದಿಕ್ಕಿನಲ್ಲಿದೆ ಎಂಬುದನ್ನು ತಿಳಿಸುತ್ತದೆ. ಅಂದರೆ ಅದು ಒಂದು ಜೀವಂತ ಗೂಗಲ್ ಮ್ಯಾಪ್ಸ್ ಹಾಗೆ. ಜೇನುನೊಣ ತನ್ನ ದೇಹವನ್ನು ಅಲುಗಾಡಿಸುತ್ತಾ ನೇರವಾಗಿ ಸಾಗುವ ಭಾಗವನ್ನು ವ್ಯಾಗಲ್ ರನ್ ಎಂದು ಕರೆಯುತ್ತಾರೆ. ಈ ಭಾಗ ಎಷ್ಟು ಉದ್ದವಾಗಿರುತ್ತದೆಯೋ ಅಷ್ಟು ದೂರದಲ್ಲಿ ಆಹಾರ ಇದೆ ಎಂದು ಅರ್ಥ. ಇದರ ದೂರ ಹೆಚ್ಚಾದಂತೆ ವ್ಯಾಗಲ್ ರನ್ ಕೂಡ ಹೆಚ್ಚಾಗುತ್ತದೆ. ಹೂವಿನ ಗುಣಮಟ್ಟವು ಗೊತ್ತಾಗುತ್ತಾ? ಹೌದು, ಒಳ್ಳೆಯ ನೆಕ್ಟರ್ ಇರುವ ಜಾಗ ಸಿಕ್ಕಿದರೆ ಜೇನುನೊಣ ಹೆಚ್ಚು ಉತ್ಸಾಹದಿಂದ ಮತ್ತು ಪದೇ ಪದೇ ಡ್ಯಾನ್ಸ್ ಮಾಡುತ್ತದೆ. ಇದನ್ನು ನೋಡಿ ಉಳಿದ ಜೇನುನೊಣಗಳು ಅಲ್ಲಿ ತುಂಬ ಒಳ್ಳೆಯ ಆಹಾರ ಸಿಕ್ಕಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತದೆ. ಒಂದು ಜೇನುಗೂಡಿನಲ್ಲಿ 20,000ದಿಂದ 40,000, ಕೆಲವೊಮ್ಮೆ 60,000ಕ್ಕೂ ಹೆಚ್ಚು ಜೇನುನೊಣಗಳು ಇರಬಹುದು. ಆದರೆ ಆಶ್ಚರ್ಯದ ವಿಷಯ, ಅವುಗಳ ನಡುವೆ ಟ್ರಾಫಿಕ್ ಇಲ್ಲ, ಯಾವ ಗೊಂದಲವೂ ಇಲ್ಲ. ಪ್ರತಿಯೊಂದಕ್ಕೂ ತನ್ನ ಕೆಲಸ ಗೊತ್ತು. ಆದರೆ ಹೇಗೆ? ರಾಣಿ ಜೇನುನೊಣ, ಕ್ವೀನ್ ಬಿ. ಬಹಳ ಜನರು ರಾಣಿ ಜೇನುನೊಣ ಎಲ್ಲರಿಗೂ ಆದೇಶ ಕೊಡುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ರಾಣಿ ಜೇನುನೊಣದ ಮುಖ್ಯ ಕೆಲಸ ಮೊಟ್ಟೆ ಇಡುವುದು. ಒಂದು ಆರೋಗ್ಯಕರ ರಾಣಿ ಜೇನುನೊಣ ದಿನಕ್ಕೆ 1000ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡಬಹುದು. ಅದರ ಮೂಲಕ ಇಡೀ ಕಾಲೋನಿಯ ಮುಂದಿನ ತಲೆಮಾರು ಬೆಳೆಯುತ್ತದೆ.
ಗೂಡಿನಲ್ಲಿರುವ ಹೆಚ್ಚು ಜೇನುನೊಣಗಳು ಕೆಲಸಗಾರರು. ಆಶ್ಚರ್ಯದ ವಿಷಯ, ಇವು ಬಹುತೇಕ ಹೆಣ್ಣು ಜೇನುನೊಣಗಳೇ. ಅವುಗಳ ಕೆಲಸ ಹೂವುಗಳಿಂದ ನೆಕ್ಟಾರ್ ಮತ್ತು ಪೋಲಾನ್ ತರುವುದು, ಗೂಡನ್ನು ಸ್ವಚ್ಛವಾಗಿಡುವುದು, ಮರಿಗಳನ್ನು ನೋಡಿಕೊಳ್ಳುವುದು, ಜೇನು ತಯಾರಿಸುವುದು, ಗೂಡನ್ನು ರಕ್ಷಿಸುವುದು. ಒಂದೇ ಜೇನುನೊಣ ತನ್ನ ಜೀವನದಲ್ಲಿ ವಯಸ್ಸಾಗುತ್ತಾ ಹೋದಂತೆ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತದೆ. ಈಗ ಡ್ರಾನ್ ಎಂದರೆ ಗಂಡು ಜೇನುನೊಣಗಳು. ಇವು ನೆಕ್ಟಾರ್ ಸಂಗ್ರಹಿಸುವುದಿಲ್ಲ, ಜೇನು ತಯಾರಿಸುವುದಿಲ್ಲ, ಗೂಡನ್ನು ರಕ್ಷಿಸುವುದಿಲ್ಲ. ಅವುಗಳ ಪ್ರಮುಖ ಪಾತ್ರ ರಾಣಿಯೊಂದಿಗೆ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುವುದು. ಇದು ಪ್ರಕೃತಿಯ ಅದ್ಭುತ. ನೀವು ಯಾವತ್ತಾದರೂ ಜೇನುಗೂಡನ್ನು ಹತ್ತಿರದಿಂದ ನೋಡಿದ್ದೀರಾ? ಒಂದು ವಿಷಯ ಖಂಡಿತ ಗಮನಿಸಿರ್ತೀರಾ, ಅದರಲ್ಲಿರುವ ಪ್ರತಿಯೊಂದು ಕೋಣೆಯು ಷಡ್ಭುಜ ಅಂದರೆ ಹೆಕ್ಸಗನ್ ಆಕಾರದಲ್ಲಿ ಇರುತ್ತದೆ. ಆದರೆ ವೃತ್ತ ಯಾಕಿಲ್ಲ, ಚೌಕ ಯಾಕಿಲ್ಲ, ತ್ರಿಕೋನ ಯಾಕಿಲ್ಲ? ಲಕ್ಷಾಂತರ ವರ್ಷಗಳಿಂದ ಜೇನುನೊಣಗಳು ಒಂದೇ ಆಕಾರವನ್ನು ಬಳಸುತ್ತಿವೆ. ಯಾಕೆ ಗೊತ್ತಾ? ಅವು ಜೇನುಗೂಡು ಕೇವಲ ಜೇನು ಇಡಲು ಮಾತ್ರವಲ್ಲ, ಅದರೊಳಗಡೆ ಜೇನು ಸಂಗ್ರಹಿಸಲಾಗುತ್ತದೆ, ಪೋಲನ್ ಸಂಗ್ರಹಿಸಲಾಗುತ್ತದೆ, ಮೊಟ್ಟೆಗಳನ್ನು ಇಡಲಾಗುತ್ತದೆ, ಮರಿಗಳು ಬೆಳೆಯುತ್ತವೆ. ಅಂದರೆ ಒಂದು ಜೇನುನೊಣಗಳ ಮನೆ, ಆಹಾರ ಗೋದಾಮು ಮತ್ತು ಮಕ್ಕಳ ಕೊಠಡಿ ಎಲ್ಲವೂ ಒಂದೇ. ಜೇನುನೊಣಗಳು ಜೇನುಗೂಡನ್ನು ಮೇಣ ಅಂದರೆ ಬೇಸ್ ವ್ಯಾಕ್ಸ್ ಬಳಸಿ ನಿರ್ಮಿಸುತ್ತವೆ. ಮೇಣ ತಯಾರಿಸಲು ಅವುಗಳಿಗೆ ತುಂಬ ಶಕ್ತಿ ಬೇಕಾಗುತ್ತದೆ. ಹೀಗಾಗಿ ಅವು ಕಡಿಮೆ ಮೇಣ ಬಳಸಿ ಹೆಚ್ಚು ಜಾಗ ಸಿಗುವ ಆಕಾರವನ್ನು ಆರಿಸಿಕೊಂಡಿವೆ. ಅದೇ ಹೆಕ್ಸಗನ್. ಇದರಿಂದ ಕಡಿಮೆ ವಸ್ತು, ಹೆಚ್ಚು ಸಂಗ್ರಹ, ಹೆಚ್ಚು ಬಲ. ಅತ್ಯಂತ ಕಡಿಮೆ ಗಡಿರೇಖೆಯೊಂದಿಗೆ ವಿಭಜಿಸಲು ಹೆಕ್ಸಗನ್ ಅತ್ಯಂತ ಪರಿಣಾಮಕಾರಿ ಆಕಾರ ಎಂದು ಗಣಿತದಲ್ಲಿ ಸಾಬೀತಾಗಿದೆ. ಆಶ್ಚರ್ಯದ ವಿಷಯ, ಜೇನುನೊಣಗಳು ಇದನ್ನು ಗಣಿತ ಕಲಿತು ಮಾಡುತ್ತಿಲ್ಲ. ಪ್ರಕೃತಿಯ ಆಯ್ಕೆಯ ಮೂಲಕ ಲಕ್ಷಾಂತರ ವರ್ಷಗಳಿಂದ ಇದೇ ವಿಧಾನ ಉಳಿಸಿಕೊಂಡು ಬಂದಿದೆ. ಒಂದು ಚಿಕ್ಕ ಜೇನುನೊಣ ಗಣಿತ ಓದಿಲ್ಲ, ಇಂಜಿನಿಯರಿಂಗೂ ಓದಿಲ್ಲ, ಗೂಗಲ್ ಮ್ಯಾಪ್ಸ್ನು ಬಳಸೋದಿಲ್ಲ, ಮೊಬೈಲು ಇಲ್ಲ. ಆದರೂ ಹೂವುಗಳನ್ನು ಹುಡುಕುತ್ತೆ, ದೂರವನ್ನು ಹೇಳುತ್ತೆ, ದಿಕ್ಕನ್ನು ತಿಳಿಸುತ್ತೆ, ಅದ್ಭುತವಾದ ಜೇನುಗೂಡನ್ನು ನಿರ್ಮಿಸುತ್ತೆ ಮತ್ತು ನಮ್ಮ ಆಹಾರ ಬೆಳೆಯಲು ಮೌನವಾಗಿ ಸಹಾಯ ಮಾಡುತ್ತೆ. ಕೆಲವೊಮ್ಮೆ ನಾವು ದೊಡ್ಡ ಅದ್ಭುತಗಳನ್ನು ಹುಡುಕುತ್ತಾ ದೂರ ಹೋಗುತ್ತೇವೆ, ಆದರೆ ಈ ಭೂಮಿಯ ದೊಡ್ಡ ಅದ್ಭುತಗಳು ನಮ್ಮ ಸುತ್ತಲೂ ಇರುವ ಚಿಕ್ಕ ಜೀವಿಗಳಲ್ಲೇ ಅಡಗಿವೆ. ಪ್ರಕೃತಿಯ ಅತ್ಯಂತ ದೊಡ್ಡ ಪಾಠವೇನೆಂದರೆ ಗಾತ್ರವಲ್ಲ, ಪಾತ್ರ ಮುಖ್ಯ. ಒಂದು ಚಿಕ್ಕ ಜೇನುನೊಣವು ಇಡೀ ಜಗತ್ತಿನ ಸಮತೋಲನದಲ್ಲಿ ತನ್ನದೇ ಆದ ಮಹತ್ವದ ಪಾತ್ರವನ್ನು ವಹಿಸಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವೈಜ್ಞಾನಿಕ ರಹಸ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.